ಎಲ್ರು ಹೇಳ್ತಾರೆ ಡಾಕ್ಟ್ರು ದೇವ್ರು ಅಂತ. ಆದ್ರೆ ಕೆಲವರು ಡಾಕ್ಟ್ರುಗಳು ತಮ್ಮ ಆಸೆಗಳಿಂದ ರಾಕ್ಷಸರಾಗಿರ್ತಾರೆ. ಅಂಥದ್ದೇ ಒಂದು ಭಯಾನಕ ಕತೆ ಉಧಂಪುರದ ರಾಜಸ್ಥಾನದಲ್ಲಿ ನಡೆಯುತ್ತೆ. ಇದು ಉಧಂಪುರದ ಒಂದು ಪುಟ್ಟ ಆಸ್ಪತ್ರೆ. ಅಲ್ಲಿನ ಡಾಕ್ಟರ್ ಸಾಹೇಬ್ರು ಕೊನೆಯ ಪೇಷಂಟ್ ಅನ್ನ ನೋಡ್ತಾ ಇರ್ತಾರೆ. ನೋಡಪ್ಪ, ಈ ಮಾತನ್ನ ಬೆಳಗ್ಗೆದ್ದು ನೀನು ತಗೊಂಬಿಡು, ಮತ್ತೆ ಟೈಮ್ ಸರಿಯಾಗಿ ಊಟ ಮಾಡು, ಆಮೇಲೆ ಸರಿ ಹೋಗ್ತೀಯ. ಆಯ್ತು ಡಾಕ್ಟರ್ ಸರ್. ಪೇಷಂಟ್ ಅಲ್ಲಿಂದ ಹೊರಟೋಗ್ತಾನೆ. ಡಾಕ್ಟರ್ ಸಾಹೇಬ್ರು ತಮ್ಮ ಬ್ಯಾಗ್ ಅನ್ನ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೊರಡೋಕ್ ಶುರು ಮಾಡ್ತಾರೆ. ಅವರು ಕುರ್ಚಿಯಿಂದ ಎದ್ದ ನಂತರ ಅವ್ರಿಗೆ ಒಂದು ಶಬ್ದ ಕೇಳಿಸೋದಕ್ಕೆ ಶುರುವಾಗುತ್ತೆ. ಯಾರೋ ಹೊರಗಡೆ ಇರೋ ಹಾಗೆ. ಯಾರಿದ್ದೀರಾ ಅಲ್ಲಿ? ಯಾರದು ಹೊರಗಡೆ? ಡಾಕ್ಟರ್ ಅಂದ್ಕೊಂಡ್ರು ಇನ್ನೂ ಯಾರೋ ಪೇಷಂಟ್ ಹೊರಗಡೆ ಇದ್ದಾರೆ ಅಂತ. ಅರೆ, ಯಾರಾದ್ರೂ ಪೇಷಂಟ್ ಉಳಿದಿದ್ದೀರಾ? ಬೇಗ ಬನ್ನಿ, ನಾನು ಮನೆಗೆ ಓಡಬೇಕು. ಇದನ್ನ ಹೇಳಿ ಡಾಕ್ಟರ್ ಸಾಹೇಬ್ರು ಕಣ್ಮುಚ್ಕೊಂಡು ಕುರ್ಚಿ ಮೇಲೆ ಕೂತ್ಕೋತಾರೆ. ಡಾಕ್ಟರ್ಗೆ ತುಂಬಾ ಸುಸ್ತಾಗಿರೋ ತರ ಕಾಣಿಸ್ತಾ ಇದ್ರು. ಆಗ ಒಂದು ಭಯಾನಕವಾದ ಶಬ್ದ ಕೇಳಿಸ್ತು. ಯಾರೋ ನಡ್ಕೊಂಡು ಒಳಗಡೆ ಬರ್ತಿರೋ ತರ, ಮತ್ತೆ ಅವ್ರ ಮುಂದೆ ನಿಂತಿರೋ ತರ. ಹೇಳಿ, ಏನ್ ನಿಮ್ಮ ಸಮಸ್ಯೆ? ಡಾಕ್ಟರ್ ಸಾಹೇಬ್ರು ಕಣ್ ತೆರೆದು ನೋಡಿದಾಗ ಅವರ ಗಂಟ್ಲು ಒಣಗೋಗ್ಬಿಡುತ್ತೆ. ಅವ್ರ ಮುಂದೆ ನಿಂತಿರೋದು ಒಬ್ಬ ವಿಚಿತ್ರವಾದ ಮೋಹಿನಿ. ಅವಳ ಮುಖ ಸಾವಿಗಿಂತ ವಿಚಿತ್ರವಾಗಿತ್ತು. ಅವಳು ಹೇಗ್ ಕಾಣಿಸ್ತಾ ಇದ್ಲು ಅಂದ್ರೆ ಅವಳ ಕೈಯಲ್ಲಿ ಒಂದು ಪುಟ್ಟ ಮಗುವನ್ನ ಎತ್ಕೊಂಡಿರೋ ರೀತಿ. ನೀನ್ ಯಾರು? ನೀನ್ ಯಾಕೆ ಇಲ್ಲಿಗೆ ಬಂದಿದ್ದೀಯಾ? ಆ ಮೋಹಿನಿ ನಗೋಕ್ ಶುರು ಮಾಡ್ತಾಳೆ. ಅದರಿಂದ ಡಾಕ್ಟರ್ ಸಾಹೇಬ್ರ ಹೃದಯ ಹೊಡ್ಕೊಳ್ಳೋಕೆ ಶುರು ಮಾಡುತ್ತೆ. ಅವರಲ್ಲಿಂದ ಓಡೋಕೆ ಶುರು ಮಾಡ್ತಾರೆ. ಆಗ ಬಾಗ್ಲು ತನ್ನಷ್ಟಕ್ಕೆ ತಾನೇ ಲಾಕ್ ಹಾಕೊಳ್ಳುತ್ತೆ. ಮೋಹಿನಿ ಅವ್ರ ಹತ್ರ ಹೋಗ್ತಾಳೆ. ಅವರ ರಕ್ತವನ್ನ ಹೀರ್ಕೊಂಡು ಅಲ್ಲಿಂದ ಮಾಯ ಆಗಿ ಹೋಗ್ತಾಳೆ. ಮಾರನೇ ದಿನ ಹಳ್ಳಿಯ ಜನರೆಲ್ಲರೂ ಆಸ್ಪತ್ರೆ ಹತ್ರ ಬಂದು ನೋಡ್ತಾರೆ. ಅವ್ರು ನೋಡಿದಾಗ ಡಾಕ್ಟರ್ನ ಹೆಣ ಭೂಮಿ ಮೇಲೆ ಬಿದ್ದಿರುತ್ತೆ. ಆ ಶವ ನೋಡೋದಕ್ಕೆ ಹೇಗ್ ಕಾಣಿಸ್ತಿತ್ತು ಅಂದ್ರೆ ಯಾರೋ ಅವರನ್ನ ಕಚ್ಚಿ ಕಚ್ಚಿ ತಿಂದಿರೋ ರೀತಿ. ಪ್ರಧಾನ್ರೆ, ಇನ್ನೊಬ್ರು ಡಾಕ್ಟ್ರು ಸತ್ತೋಗಿದ್ದಾರೆ. ಕಳೆದ 10 ವರ್ಷದಿಂದ ಇವರು 5ನೇ ಡಾಕ್ಟ್ರು. ಏನೋ ಸಮಸ್ಯೆ ಇದೆ ಈ ಹಾಸ್ಪಿಟ್ಲಲ್ಲಿ. ಕೆಲವರು ಹೇಳ್ತಾ ಇದ್ರು, ಈ ಹಾಸ್ಪಿಟ್ಲು ಸುತ್ತಮುತ್ತ ಏನೋ ವಿಚಿತ್ರವಾದ ಶಬ್ದಗಳು ಕೇಳಿಸುತ್ತಂತೆ. ಅದು ಒಳ್ಳೆ ಯಾವ್ದೋ ಹುಡುಗಿ ಕಿರಿಸ್ತಾ ಇದ್ದಂಗೆ. ಪ್ರಧಾನ್ರೆ, ಈ ತರ ಇದ್ರೆ ಹೊಸ ಡಾಕ್ಟ್ರು ಹೇಗ್ ಬರ್ತಾರೆ ಹೇಳಿ? ನಮ್ಮ ಊರಿನ ಜನರನ್ನ ಯಾರು ಗುಣಪಡಿಸ್ತಾರೆ ಹೇಳಿ? ಈಗ ನನ್ ಮಗಳಿಗೂ ಕೂಡ ಹುಷಾರಿಲ್ಲ. ಈಗ ಹೊಸ ಡಾಕ್ಟ್ರು ಬರ್ಲಿಲ್ಲ ಅಂತಂದ್ರೆ ನಮ್ ಕತೆ ಏನಾಗುತ್ತೆ ಹೇಳಿ? ಸಿಟಿ ಇಲ್ಲಿಂದ ದೂರ ಇದೆ. ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನೇನಾದ್ರೂ ಮಾಡ್ತೀನಿ ರೀ. ನಾಳೆನೆ DM ಸಾರ್ಗೆ ಪತ್ರ ಬರಿತೀನಿ. ಆಗ ಅವರು ಹೊಸ ಡಾಕ್ಟರ್ನ ಕಳ್ಸ್ಕೊಡ್ಬಹುದು. ಪ್ರಧಾನರು DM ಅವ್ರಿಗೆ ಒಂದು ಪತ್ರ ಬರೀತಾರೆ. ಸ್ವಲ್ಪ ದಿನಗಳು ನೋಡಿದ್ಮೇಲೆ ಹೊಸ ಡಾಕ್ಟರ್ ಆರ್ಯನ್ ಅಲ್ಲಿಗೆ ಬರ್ತಾರೆ. ಡಾಕ್ಟರ್ ಮೇಡಮ್, ಒಂದು ವಿಷಯನ ತಲೆಯಲ್ಲಿ ಇಟ್ಕೊಳ್ಳಿ. ಈ ಹಾಸ್ಪಿಟ್ಲಲ್ಲಿ ತುಂಬಾ ಹೊತ್ತು ಸಮಯ ಕಳಿಬೇಡಿ. ಆದ್ರೆ ಯಾಕೆ? ಆಸ್ಪತ್ರೆ 24 ಗಂಟೆ ಕೂಡ ತೆರೆದಿರ್ಬೇಕಲ್ವಾ? ಜನರು ಹೇಳ್ತಿದ್ದಾರೆ ಈ ಹಾಸ್ಪಿಟ್ಲಲ್ಲಿ ಭೂತ ಇದೆ ಅಂತ. ಭೂತ? ಅಯ್ಯೋ ಪ್ರಧಾನ್ರೇ, ನಂಗೆ ಈ ಭೂತ ಗೀತೆಗಳ ಮೇಲೆ ಎಲ್ಲ ನಂಬಿಕೆ ಇಲ್ಲ. ನಾನು ಸೈನ್ಸ್ ಓದಿರೋಳು. ಇದೆಲ್ಲ ಮೂಢ ನಂಬಿಕೆ. ಡಾಕ್ಟರ್ ಸಾಹೇಬ, ಸೈನ್ಸ್ ಎಲ್ಲಾನು ಕೂಡ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸ್ವಲ್ಪ ನೀವು ಹುಷಾರಾಗಿ. ಪ್ರಧಾನ್ರೇ, ನೀವ್ ಯೋಚನೆ ಮಾಡ್ಬೇಡಿ. ಭೂತ ಪ್ರೇತಗಳಿಗೆಲ್ಲ ನಾನು ಹೆದರೋದಿಲ್ಲ. ಆಸ್ಪತ್ರೆಯನ್ನ ಬಂದ್ ಮಾಡೋದಿಲ್ಲ. ಡಾಕ್ಟರ್ ಆರ್ಯ ಆಸ್ಪತ್ರೆ ಒಳಗೆ ಹೋಗ್ತಾರೆ. ತುಂಬಾ ದಿನಗಳಾದ್ಮೇಲೆ ಉಧಂಪುರಕ್ಕೆ ಡಾಕ್ಟರ್ ಬರ್ತಾರೆ. ಅದಕ್ಕೋಸ್ಕರ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತಾ ಸಂಜೆನೇ ಆಗೋಗುತ್ತೆ. ಹಾಗೆ ಸಂಜೆಯ ಕತ್ತಲಾಗೋಗುತ್ತೆ. ಕೆಲವು ರೋಗಿಗಳು ಟ್ರೀಟ್ಮೆಂಟ್ ತಗೊಳ್ದೇನೆ ವಾಪಸ್ ಹೋಗ್ಬಿಡ್ತಾರೆ. ಅರೆ, ನಿಮ್ಗಿನ್ನೂ ಟ್ರೀಟ್ಮೆಂಟ್ ಮಾಡ್ಬೇಕಲ್ವಾ? ಟ್ರೀಟ್ಮೆಂಟ್ ತಗೊಳ್ದೆ ಹಾಗೆ ವಾಪಸ್ ಹೋಗ್ತಿದ್ದೀರಲ್ಲ, ಸ್ವಲ್ಪ ಹೊತ್ತು ಕಾಯ್ದು ಹೋಗಿ. ಡಾಕ್ಟರ್ ಮೇಡಮ್, ನೀವು ಕೂಡ ದಯವಿಟ್ಟು ಇಲ್ಲಿಂದ ಹೊರಟೋಗಿ. ರಾತ್ರಿ ಹೊತ್ತು ಇಲ್ಲಿ ಹುಡ್ಕೊಳ್ಳೋದು ತುಂಬಾನೇ ಅಪಾಯ. ಆ ರಾಕ್ಷಸಿ ಯಾವಾಗ ಬೇಕಾದ್ರೂ ಬರ್ಬಹುದು. ಆಗ ಅಲ್ಲಿ ಒಂದು ಗ್ಲಾಸ್ ಒಡೆದೋಗಿರೋ ಶಬ್ದ ಬರುತ್ತೆ. ಅದನ್ನ ಕೇಳಿ ಅಲ್ಲಿದ್ದ ಪೇಷಂಟ್ಗಳೆಲ್ಲ ಓಡ್ ಹೋಗ್ತಾರೆ ಆಸ್ಪತ್ರೆಯಿಂದ ಹೊರಗಡೆ. ಅಯ್ಯೋ ಓಡ್ರಪ್ಪ, ಆ ರಾಕ್ಷಸಿ ಬಂದ್ಲು. ಅಯ್ಯೋ ಓಡ್ಬೇಡಿ, ನನ್ ಕೈಯಿಂದ ಗ್ಲಾಸ್ ಬಿದ್ದೋಯ್ತು ಅಷ್ಟೇ. ಆರ್ಯ ಇದನ್ನೆಲ್ಲ ನೋಡಿ ಯೋಚನೆ ಮಾಡೋಕ್ ಶುರು ಮಾಡ್ತಾಳೆ. ಮತ್ತವಳು ಒಂದು ನಿರ್ಧಾರ ತಗೋತಾಳೆ. ಊರಿನ ಜನರ ಭಯ ಹೋಗ್ಸೋದಕ್ಕೆ ಈ ರಾತ್ರಿ ಆಸ್ಪತ್ರೆನಲ್ಲೇ ಉಳ್ಕೋಬೇಕು ಅಂತ. ಈ ಊರಿನ ಜನರ ಭಯನ ಹೋಗ್ಸೋದಕ್ಕೆ
ನಾನಿವತ್ ರಾತ್ರಿ ಇಲ್ಲೇ ಉಳ್ಕೋಬೇಕು. ಆರ್ಯ ಆಸ್ಪತ್ರೆನಲ್ಲೇ ಉಳ್ಕೋತಾಳೆ. ಬಾಗ್ಲನ್ನ ಹಾಕೊಂಡು ಅಲ್ಲೇ ಮಲ್ಕೋತಾಳೆ. ರಾತ್ರಿಯ ನಿಶ್ಶಬ್ದದಲ್ಲಿ ಬಾಗಿಲು ಬಡಿಯುವಂತ ಶಬ್ದ ಕೇಳಿಸುತ್ತೆ. ಆರ್ಯ ಗಡಿಯಾರ ನೋಡ್ತಾಳೆ. ರಾತ್ರಿ 12 ಗಂಟೆ ಆಗಿರುತ್ತೆ. ಇಷ್ಟು ರಾತ್ರಿ ಆಗಿದೆ, ಈಗ ಯಾರಪ್ಪ ಬಂದ್ರು? ಪಾಪ ಊರಿನ ಜನರಿಗೇನಾದ್ರೂ ಅವಶ್ಯಕತೆ ಇರ್ಬೋದೇನೋ, ನೋಡ್ತೀನಿ. ಆರ್ಯ ಈ ರೀತಿ ಯೋಚನೆ ಮಾಡ್ತಾ ಇದ್ಲು. ಆಗ ಮತ್ತೆ ಬಾಗ್ಲು ಬಡಿಯೋದಕ್ಕೆ ಶುರುವಾಯ್ತು. ಅವಳು ಹಾಗೆ ಬಾಗ್ಲನ್ನ ತೆಗಿತಾಳೆ. ಮತ್ತವಳು ನೋಡ್ತಾಳೆ, ಅವಳ ಮುಂದೆ ಒಬ್ಳು ಮೋಹಿನಿ ನಿಂತ್ಕೊಂಡಿರ್ತಾಳೆ. ಅವಳು ಹೇಗ್ ಕಾಣಿಸ್ತಿರ್ತಾಳೆ ಅಂದ್ರೆ ಅವಳ ಕೈಯಲ್ಲಿ ಒಂದು ಮಗು ಇದೆ ಅನ್ನೋ ಹಾಗೆ. ಡಾಕ್ಟರ್ ಮೇಡಮ್, ನನ್ನ ಮಗುನ ಕಾಪಾಡಿ ದಯವಿಟ್ಟು. ಆರ್ಯ ಭಯದಿಂದ ಹೆದರ್ಕೊಂಡು ಮೋಹಿನಿ ಕೈಯನ್ನ ನೋಡ್ತಾಳೆ. ಆದ್ರೆ ಅಲ್ಲಿ ಯಾವುದೇ ಮಗು ಕೂಡ ಇರೋದಿಲ್ಲ. ನಿನ್ನತ್ರ ಯಾವ ಮಗುನೂ ಇಲ್ವಲ್ಲ, ಹೋಗು ಇಲ್ಲಿಂದ. ಮೋಹಿನಿ ಆರ್ಯ ಮಾತನ್ನ ಕೇಳಿ ಅವಳ ಕೈಯನ್ನ ನೋಡ್ಕೋತಾಳೆ. ಮತ್ತಲ್ಲಿಂದ ಹೊರಟು ಹೋಗ್ತಾಳೆ. ಆರ್ಯ ಆಗ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಅದವಳ ಭ್ರಮೆ ಅಂತ ಅನ್ಕೋತಾಳೆ. ಮತ್ತವಳು ಮಲ್ಕೋತಾಳೆ. ಮತ್ತವಳಿಗೊಂದು ಭಯಾನಕ ಕನಸು ಬೀಳುತ್ತೆ. ಯಾವುದೋ ಒಂದು ಕೂಗು ಅವಳನ್ನ ಕರಿತಿರೋ ಹಾಗೆ. ಬೆಳಗ್ಗೆ ಅವಳು ಸುಸ್ತಿನಿಂದ ಹಾಗೇನೆ ಭಯದಿಂದ ಎದ್ದೇಳ್ತಾಳೆ. ಅವಳು ಯೋಚನೆ ಮಾಡ್ತಾಳೆ, ಆ ರಾತ್ರಿ ಆಗಿದ್ದು ಅದು ಕೇವಲ ಅವಳ ಭ್ರಮೆ ಅಂತ. ಬೆಳಗ್ಗೆ ಅವಳು ಆಸ್ಪತ್ರೆಯ ಹಳೆಯ ಫೈಲ್ಸ್ ಮತ್ತೆ ರೆಕಾರ್ಡ್ಸ್ ಅನ್ನ ನೋಡ್ತಾ ಇರ್ತಾಳೆ. ಆಗ ಅವಳ ಗಮನ ಒಂದು ಫೋಟೋ ಮೇಲೆ ಬೀಳುತ್ತೆ. ಅಯ್ಯೋ, ಇದು ಆ ಹೆಂಗ್ಸೆ ಅಲ್ವಾ? ನನ್ಗೆ ರಾತ್ರಿ ಕಾಣಿಸದಲ್ಲ ಅವಳು. ಏನು, ಇವಳು 10 ವರ್ಷದಿಂದ ಸತ್ತು ಹೋಗಿದ್ದಾಳ? ಆರ್ಯ ಡಾಕ್ಯುಮೆಂಟ್ಸ್ ಅನ್ನ ಓದ್ತಾಳೆ. ಮತ್ತದ್ರಲ್ಲಿ ಅವಳಿಗೆ ಗೊತ್ತಾಗುತ್ತೆ, ಆ ಹೆಂಗ್ಸು 10 ವರ್ಷದ ಹಿಂದೆ ಅದೇ ಆಸ್ಪತ್ರೆನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗಿದ್ದಾಳೆ ಅಂತ. ಆರ್ಯ ಅದನ್ನ ತಿಳ್ಕೊಂಡು ಆಸ್ಪತ್ರೆಯಿಂದ ಭಯದಿಂದ ಓಡ್ ಹೋಗ್ತಾಳೆ. ಬೆಳಗ್ಗೆ ಆಗಿರೋ ಕಾರಣಕ್ಕೆ ಪ್ರಧಾನರು ಕಾಫಿ ಕುಡಿತಾ ಇರ್ತಾರೆ. ಆಗ ಆರ್ಯ ಓಡ್ಕೊಂಡು ಅವ್ರ ಹತ್ರ ಬರ್ತಾಳೆ. ಮತ್ತವಳು ಆ ಫೋಟೋನ ಅವ್ರಿಗೆ ತೋರಿಸ್ತಾಳೆ. ಪ್ರಧಾನ್ರೆ, ಇದ್ ಹೇಗಾಗೋಕ್ ಸಾಧ್ಯ? 10 ವರ್ಷದಿಂದ ಸತ್ ಹೋಗಿರಳು ರಾತ್ರಿ ನನ್ನ ಹತ್ರ ಹೇಗ್ ಬರೋಕ್ ಸಾಧ್ಯ? ಡಾಕ್ಟರ್ ಮೇಡಮ್, ನಾನ್ ನಿಮ್ಗೆ ಮೊದ್ಲೇ ಹೇಳಿದ್ದೆ ಈ ಹಾಸ್ಪಿಟ್ಲಲ್ಲಿ ಒಂದು ಭಯಾನಕ ಭೂತ ಇದೆ ಅಂತ. ಈಗ ಒಪ್ಕೋತೀರಾ ಅಲ್ವಾ ಭೂತ ಪ್ರೇತಗಳಿದೆ ಅಂತ? ಹಾ ಪ್ರಧಾನ್ರೆ, ಆದ್ರೆ ಇದಕ್ಕೆ ಉಪಾಯ ಏನು? ಈಗ ನಾವು ಬಾಬಾ ಶ್ಯಾಮ್ದಾಸ್ ಹತ್ರ ಹೋಗ್ಬೇಕಾಗತ್ತೆ. ಪ್ರಧಾನ್ರು ಊರಿನ ಪ್ರಸಿದ್ಧ ತಾಂತ್ರಿಕರಾದಂತ ಶ್ಯಾಮ್ದಾಸ್ ಅವರನ್ನ ಭೇಟಿ ಆಗ್ತಾರೆ. ಅವರು ಆಸ್ಪತ್ರೆಯನ್ನ ಒಂದು ಪವಿತ್ರವಾದ ದಾರದಿಂದ ಬಂಧಿ ಮಾಡ್ತಾರೆ. ಮತ್ತೆ ಮೇನ್ ಗೇಟ್ ಅಲ್ಲಿ ಅವರ ಕಮಂಡಲವನ್ನ ಇಡ್ತಾರೆ. ಕಮಂಡಲದ ನೀರು ಕೆಂಪಾಗಿ ಬದಲಾಗಿ ಹೋಗುತ್ತೆ. ಶ್ಯಾಮ್ದಾಸ್ಗೆ ಗಾಬರಿ ಆಗೋಗುತ್ತೆ. ಸಾಂಜಿಕಾಳಿಗೆ ನ್ಯಾಯ ಸಿಗ್ಬೇಕು. ಅವಳಿಗೇನಾದ್ರೂ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅವಳು ಯಾವ ಡಾಕ್ಟ್ರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ. ಬಾಬಾ, ನನಗೇನ್ ಮಾಡ್ಲಿ? ನನ್ ಕೆಲ್ಸ ಇದೇ ಆಸ್ಪತ್ರೆನಲ್ಲಿರೋದು. ನಾನೀಗ ಆಸ್ಪತ್ರೆಗೆ ಹೋಗಿಲ್ಲ ಅಂದ್ರೆ ನನ್ ಕೆಲ್ಸ ಹೋಗ್ಬಿಡುತ್ತೆ. ಹೊರಟೋಗು ಇಲ್ಲಿಂದ, ಇಲ್ಲ ಅಂದ್ರೆ ನೀನು ಸಾಯ್ತ್ಯಾ. ಇಷ್ಟನ್ನ ಹೇಳಿ ಶ್ಯಾಮ್ದಾಸ್ ಅವರು ಅಲ್ಲಿಂದ ಕೋಪಿಸ್ಕೊಂಡು ಹೊರಟು ಹೋಗ್ತಾರೆ. ಒಂದು ತಣ್ಣನೆಯ ಗಾಳಿ ಆಸ್ಪತ್ರೆಯ ಸುತ್ತಮುತ್ತ ಬೀಸ್ತಾ ಇರುತ್ತೆ. ಇವಾಗ ಆರ್ಯ ಅವಳ ಕೆಲ್ಸನ ಬಿಡ್ತಾಳ ಅಥವಾ ಇಲ್ಲೇ ಇದ್ದು ಆ ಮೋಹಿನಿಯನ್ನ ಎದುರಿಸ್ತಾಳ? ಇಲ್ಲ, ಅವಳ ಜೀವವನ್ನ ಕಾಪಾಡ್ಕೊಳ್ಳೋದಕ್ಕೆ ಆ ಉದಂಪುರವನ್ನ ಬಿಟ್ಟು ಹೊರಟು ಹೋಗ್ತಾಳ? ಅಥವಾ ಆ ಸಾಂಚಿಕಾಳಿಗೆ ನ್ಯಾಯ ಕೊಡಿಸ್ತಾಳ? ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ.